ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜೂನಿಯರ್ ಎನ್ಟಿಆರ್ ಅಭಿಮಾನಿ ಬಳಗದ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಾಣಿಕ್ಯಂ ರವರು ಹಾಗೂ ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆಗಿ ಗೌರಿಪಾಳ್ಯ ಕುಮಾರ್ ಅವರು ಹಲವಾರು ವರ್ಷಗಳಿಂದ ಜೂನಿಯರ್ ಎನ್ಟಿಆರ್ ಅಭಿಮಾನಿ ಬಳಗವನ್ನ ನಡೆಸಿಕೊಂಡು ಬಂದಿರ್ತಾರೆ. ಜೂನಿಯರ್ ಎನ್ಟಿಆರ್ ಅಭಿಮಾನಿ ಬಳಗದ ವತಿಯಿಂದ ಆಂಧ್ರ, ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಹೀಗೆ ಹಲವಾರು ಕಡೆ ತಮ್ಮ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಲವಾರು ಜನಗಳ ಕಷ್ಟಕ್ಕೆ ಬಳಗವಿದ್ರೆ ಅದೆಷ್ಟೋ ಜನರ ಕಷ್ಟಗಳು ಕರಗಿ ಹೋಗೋದು ಖಂಡಿತ. ಇಂತಹ ಜೂನಿಯರ್ ಎನ್ಟಿಆರ್ ಅಭಿಮಾನಿಗಳ ಕಾರ್ಯ ಶ್ಲಾಘನೀಯ. ಈ ಸಮಾಜಮುಖಿ ಕಾರ್ಯದಲ್ಲಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಾಣಿಕ್ಯಂ ರವರು, ಬೆಂಗಳೂರು ಸಿಟಿ ಪ್ರೆಸಿಡೆಂಟ್ ಆಗಿ ಗೌರಿಪಾಳ್ಯ ಕುಮಾರ್ ರವರು, ವಿಜಯ್ ಎನ್ಟಿಆರ್, ಪ್ರವೀಣ್, ಪುನೀತ್, ನಾಗೇಶ್, ಅನಿಲ್, ನಿತಿನ್ ಎನ್ಟಿಆರ್, ಮಹೇಶ್, ರಾಕಿ, ಪರಿವರ್ತನ್, ಕೃಪಾ, ಗೌತಮ್, ನವೀನ್ ಹೀಗೆ ಹಲವಾರು ಯುವಕರು ಸೇರ್ಕೊಂಡು ಸಮಾಜಮುಖಿ ಕೆಲಸವನ್ನ ಜೂನಿಯರ್ ಎನ್ಟಿಆರ್ ಬಳಗದ ವತಿಯಿಂದ ಮಾಡ್ತಾ ಇದ್ದಾರೆ. హార్ట్ ప్రాబ్లం ఏమింది. సో దానికోసం ట్రీట్మెంట్ కోసం ఇది ఫ్యూచర్లో కూడా మన పెంచులైకి మన ఎన్టీఆర్ మన బాబు కూడా తోడు ఉంటాడని మనం ధైర్యం ఇస్తూ ఇది జస్ట్ ట్రీట్మెంట్ కోసం టాబ్లెట్లు దానికోసం ఇస్తున్నాము. ఇంకా ఫ్యూచర్లో కూడా చాలా హెల్ప్ చేయాలనుకున్నాం. అంటే వీళ్ళ పిల్లల కోసం ఫీజులకి సింహాద్రి సినిమా రిలీజ్ అయిన అమౌంట్తో వీళ్ళ పిల్లల కోసం 40,000 రూపాయలని డొనేట్ చేస్తున్నాము. వీళ్ళ పిల్లలు ఫీజులు కట్టుకోవాలని ఎన్టీఆర్ ఫ్యాన్ తరఫు నుంచి మేము చెప్తున్నాం. ನಮಸ್ಕಾರ ವೀಕ್ಷಕರೇ, ವಿಶೇಷವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ವಿಶೇಷ ಸಂಚಿಕೆ ಅಂದರೆ ನೊಂದವರ ಫಲ, ನೊಂದವರಿಗೆ ಒಂದು ವಿಶೇಷ ಒಂದು ಆಸರೆ ಆಗಬೇಕು. ಯಾಕಂದರೆ ಸಾಕಷ್ಟು ನಾವು ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕದಂಥ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಾಯಕ ನಟರನ್ನು ನೋಡ್ತಾ ಇರ್ತೀವಿ. ಅದರ ಹಿಂದೆ ಅವರ ಅಭಿಮಾನ ಸಂಘಗಳು ಸಹ ಇರುತ್ತೆ. ಆದರೆ ಇಲ್ಲಿ ವಿಶೇಷತೆ ನಾವು ಕಾಣಬಹುದು. ಆ ವಿಶೇಷತೆ ಏನಂದರೆ ಜೂನಿಯರ್ ಎನ್ಟಿಆರ್. ಯಾಕಂದರೆ ತೆಲುಗು ಒಂದು ಚಿತ್ರದಲ್ಲಿ ಒಂದು ವಿಶೇಷವಾದ ನಟ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಹೃದಯದಲ್ಲಿ ಇರೋದು ಸಹ ಪ್ರತಿಯೊಬ್ಬರನ್ನು ನಾನು ಕರುಣಿಸಬೇಕು, ದಯೆ ತೋರಿಸಬೇಕು ಅನ್ನೋ ನಟ ಜೂನಿಯರ್ ಎನ್ಟಿಆರ್ ಅವರು. ಅದೇ ರೀತಿ ಅದೇ ಸಾಲಿನಲ್ಲಿ ಅವರ ಅಭಿಮಾನಿಗಳು ಸಹ ನಾವು ನೊಂದವರಿಗೆ, ಬೆಂದವರಿಗೆ ನಾವು ಬೆನ್ನೆಲುಬಾಗಿ ಸಹಾಯ ನೀಡುತ್ತೇವೆ ಎಂಬುದಾಗಿ ಬಂದಿರುವಂಥ ಜೂನಿಯರ್ ಎನ್ಟಿಆರ್ ಫ್ಯಾನ್ಸ್. ಯಾಕಂದರೆ ಇಲ್ಲಿ ಅಭಿಮಾನಿಗಳು ನೋಡ್ತಾ ಇರ್ತೀರಾ, ಅಭಿಮಾನಿಗಳು ಯಾವತ್ತೂ ಅತಿರೇಕಕ್ಕೆ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ. ಆದರೆ ಈ ಅಭಿಮಾನಿಗಳು ಇಲ್ಲಿ ನೊಂದಂಥ ಒಬ್ಬ ಪ್ರಜೆಯನ್ನು, ಮಾನವನನ್ನು ನೋಡ್ತಾ ಇದ್ದೀವಿ. ಇವರು ರವಿ ಅಂತ ಗ್ಯಾಂಗ್ರಿಂದ ಕಾಲನ್ನು ಕಳೆದುಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಂಥವ್ರಿಗೆ ನಾವು ಸಹಾಯ ಮಾಡಬೇಕೆಂಬುದಾಗಿ ಅಖಿಲ ಕರ್ನಾಟಕ ಜೂನಿಯರ್ ಎನ್ಟಿಆರ್ ಫ್ಯಾನ್ಸ್ ಅಭಿಮಾನಿಗಳ ಸಂಘ ಮಾಣಿಕ್ಯಂ ರವರು ರಾಜ್ಯಾಧ್ಯಕ್ಷರು, ಅವರು ಸಹ ನಮ್ಮ ಸಾಮಾಜಿಕ ಜಾಲತಾಣ ಹೆಚ್ಚಿನಾಗಿ ನೋಡಿರಬಹುದು ನಮ್ಮ ಮಾಧ್ಯಮಕ್ಕೆ. ಅವರು ಮತ್ತೆ ಜಾಯ್ಫುಲ್ ಕುಮಾರ್ ಅವರು ಅಂತ, ಇವರು ಸಹ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರೆ. ಯಾವಾಗಲೂ ಈ ಅಭಿಮಾನಿಗಳು ನೊಂದವರ ಪರ ನಿಂತಿರ್ತಾರೆ. ಕಾರಣ ಏನಂದರೆ ನಾವು ಅಭಿಮಾನಕ್ಕೆ ಮಾತ್ರ ಸೀಮಿತ ಅಲ್ಲ, ನೊಂದವರ ಪರ ನಾವು ಯಾವತ್ತೂ ನಿಂತೇ ನಿಲ್ತೀವಿ ಎಂಬುದಾಗಿ ಈ ದಿನ ಬಂದಿದ್ದಾರೆ ಈ ನೊಂದವರ ಒಂದು ಮನೆಗೆ. ಬನ್ನಿ ಕ್ಲೂಪ್ತವಾಗಿ ಇವರ ಒಂದು ಉದ್ದೇಶ ಏನಿದೆ ಅಂತ ಕ್ಲೂಪ್ತವಾಗಿ ನಾವು ತಿಳಿದುಕೊಳ್ಳೋಣ. ಕುಮಾರ್ ಅವರ ನಮಸ್ಕಾರ. ಸರ್ ನಮಸ್ತೆ. ಈ ದಿನ ನೀವು ಒಂದು ರವಿ ಅನ್ನೋ ಒಂದು ಕುಟುಂಬಕ್ಕೆ ನೀವು ಆಸರೆ ಆಗಿದ್ದೀರಾ. ಏನಾದರೂ ಅವರಿಗೆ ಈ ಸಿಂಹಾದ್ರಿ ಒಂದು ಸಿನಿಮಾ ಅದ್ಭುತವಾಗಿ ಪ್ರದರ್ಶನ ಕಂಡು ಮರು ಪ್ರದರ್ಶನ ಆಗಿ ಸಕ್ಸಸ್ ಆಗಿದೆ. ಅದರಲ್ಲಿ ಬಂದಂಥ ಹಣ ತೆಗೆದು ಒಂದು ನೊಂದಂಥ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದೀರಾ. ಇದು ತುಂಬಾ ಒಂದು ಶ್ಲಾಘನೀಯ. ಅದೇ ರೀತಿ ಈಗ ಈ ಒಂದು ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ, ಕರ್ನಾಟಕ ರಾಜ್ಯ ಎಲ್ಲ ಒಂದು ಪ್ರದೇಶದಲ್ಲಿ ಎನ್ಟಿಆರ್ ಫ್ಯಾನ್ಸ್ ಅವರಿಗೆ ನೀವು ಅವರ ಸಂಸ್ಥೆಯಿಂದ ನೀವು ಕೊಡ್ತಾ ಇದ್ದೀರಾ. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ.
ಸರ್ ನಾವು ಜೂನಿಯರ್ NTR ಅವರು ರಿಲೀಸ್ ಆಯಿತು ಸಿಂಹಾದ್ರಿ ಮೂವಿ. ಅದರಲ್ಲೂ ಬಂದಂಥ ಹಂತದಿಂದ ಸುಮಾರಾಗಿ ನಮ್ಮ ಕರ್ನಾಟಕ ಒಂದೇ ಅಲ್ಲ, ತೆಲಂಗಾಣ, ಸೀಮಾಂಧ್ರ, ಚೆನ್ನೈ ಎಲ್ಲ ಕಡೆ, ತಮಿಳ್ನಾಡು ಸೈಡೆಲ್ಲ ಪ್ರತಿಯೊಂದು ಅಭಿಮಾನಿಗಳ ಸಂಘದ ಅಧ್ಯಕ್ಷರ ಕಡೆಯಿಂದ ಪ್ರತಿಯೊಬ್ಬರಿಗೂ ನೊಂದವ್ರಿಗೆ, ಎಜುಕೇಷನ್ಗಾಗಲಿ, ಈ ಥರ ಒಂದು ಹೆಲ್ತ್ ಪ್ರಾಬ್ಲಮ್ ಇರೋರಿಗಾಗಲಿ ಎಲ್ಲರಿಗೂ ಈ ಒಂದು ಬಂದಂಥ ಹಂತದಿಂದ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತಾ ಇದ್ದೀವಿ ಸರ್. ಅದೇ ಥರ ಇವತ್ತು ಕೂಡ ಇಲ್ಲಿ ಬರೋಕ್ಕೆ ಕಾರಣ ಅದೇ. ಯಾಕಂದರೆ ನಾವು ಈ ಥರ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಕಡೆ ಸರ್ಚ್ ಮಾಡ್ತಾ ಇದ್ವಿ. ಈ ಥರ ರವಿ ಬ್ರದರ್ಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಮೀಡಿಯಾದಿಂದ ಗೊತ್ತಾಯಿತು. ಅದರಿಂದ ನಾವು ಈ ಒಂದು ಇದು ಮಾಡ್ತಾಯಿದ್ವಿ ಸರ್. ಇದಕ್ಕೆಲ್ಲ ಪ್ರೇರಣೆ ಯಾರಂದರೆ ನಮಗೆ ಮಾಣಿಕ್ಯಮ್ಮನ, ಅವರು ಕರ್ನಾಟಕ ರಾಜ್ಯಾಧ್ಯಕ್ಷರು. ಅವರು ಸುಮಾರು ಕಡೆ, ಅವರು ಇವಾಗ ಆಲ್ರೆಡಿ ಒಂದು ಕಡೆ ಹೋಗಿದ್ದಾರೆ. ಎಲ್ಲರ ಕಡೆಯಿಂದನೂ, ಎಲ್ಲ ಅಭಿಮಾನಿಗಳ ಕಡೆಯಿಂದನೂ ಅವರು ಕೂಡ ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮೀಡಿಯಾ ಮುಂದೆ ಕಾಣಿಸಲ್ಲ, ಅದಕ್ಕೆ ನೀವೇ ಹೋಗಿ ನೀವೇ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಅಭಿಮಾನಿಗಳೆಲ್ಲ, ನಮ್ಮ ಗೋರಿಪಳ್ಯದಲ್ಲಿರೋ ಎಲ್ಲ NTR ಅಭಿಮಾನಿಗಳು ಅವ್ರ ಸಮ್ಮುಖದಲ್ಲಿ ಬಂದು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ಇದೊಂದು ಸಹಾಯ ಅಲ್ಲ, ನೀವು ಕಳೆದ ಬಾರಿ ಒಂದು ಮೆಕ್ಯಾನಿಕ್ ಆನಂದ್ ಅಂತ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿತ್ತು ಅವರಿಗೆ. ಅವಾಗ ಸಹ ನಾವು ನಮ್ಮ ಮೀಡಿಯಾದಲ್ಲಿ ಆಗಿರುವಾಗ ನಾವು ಹಾಕಿದ್ವಿ, ಅದನ್ನ ವೈರಲ್ ಮಾಡುವಾಗ ನೀವು ಮುಂದೆ ಬಂದ್ರೆ ಎಲ್ಲ ನಿಮ್ಮ ಅಭಿಮಾನಿಗಳು ಯಾರ್ಯಾರಿದ್ದಾರೆ ಎಲ್ಲ ಫೋನ್ ಪೇ ಮಾಡಿದ್ದಾರೆ. ಯಾಕಂದ್ರೆ ಎಷ್ಟೋ ಒಂದು ಅಭಿಮಾನಿಗಳು ಇರ್ಬೋದು, ಜನರು ಇರ್ಬೋದು, ಏನಾದರೂ ಒಂದು ಪ್ರಮೋಷನ್ಗೆ ಆ ರೀತಿ ಮಾಡ್ತಾರೆ. ಅವು ನಮ್ಗೆ ಹೆಸರು ಬರಬೇಕು, ಕೀರ್ತಿ ಬರಬೇಕು, ಆದರೆ ನಿಮ್ಗೆ ಅದು ಬೇಕಾಗೇ ಇಲ್ಲ. ಯಾಕಂದ್ರೆ ಯಾವಾಗಲೂ ದೇವ್ರ ಮೆಚ್ಚೋ ಕಾರ್ಯ ಮಾಡ್ತಾ ಇರ್ತೀರಾ. ಆನಂದ್ ಅವರು ಸಹ ಈಗ ಚೆನ್ನಾಗಿದ್ದಾರೆ, ಯಾಕಂದ್ರೆ ನಿಮ್ಮ ಒಂದು ಶಕ್ತಿ ಮೀರಿ ಒಂದು ಸಹಾಯ ಮಾಡಿದ್ರ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಹಾಯಸ್ಥ NTR ಅಭಿಮಾನಿಗಳಿಗೆ ನೀವು ಒಂದು ಕೊಡೋ ಸಂದೇಶ ಏನು ಸರ್? ನಾವು ಇವಾಗಲೇ ಆಗಲಿ ಯಾವಾಗಲೂ ಅಷ್ಟೇ, ಆದಷ್ಟು ನಮ್ಮ NTR ಅಭಿಮಾನಿಗಳ ಸಂಘದಿಂದ ಪ್ರತಿಯೊಬ್ಬರಿಗೂ ಕೂಡ ಅಳಿಲು ಸೇವೆ ಮಾಡೋಕ್ಕೆ ಮುಂದೆ ಇರ್ತೀವಿ ಸರ್. ಇಂಥ ಪೇಷಂಟ್ಸ್ ಯಾರಾದರೂ ಇದ್ದರೂ ನಮಗೆ ಮಾಹಿತಿ ಕೊಡಿ. ಆದಷ್ಟು ನಮ್ಮ ಒಂದು ತಂಡದಿಂದ ನಾವು ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಅಳಿಲು ಸೇವೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಸರ್. ಯಾವುದೇ ಕಾರಣಕ್ಕೂ ಇವಾಗ ಥಿಯೇಟ್ರದ ಬಂದು ಆಡಂಬರ ಮಾಡೋದು, ಕಟೌಟ್ಗಳಿಗೆ ಹಾರ ಹಾಕೋದು, ಪಟಾಕಿಗಳು ಹೊಡೆಯೋದು, ಅದೆಲ್ಲ ವ್ಯರ್ಥ. ನಮ್ಮ ಕಡೆಯಿಂದ ನಾವು ತಿಳಿದಿರೋ ಉದ್ದೇಶ ಅಷ್ಟೇ. ತುಂಬ ಆಡಂಬರ ಮಾಡಿ ದುಡ್ಡು ಖರ್ಚು ಮಾಡೋದು ಇಂಥವ್ರು ಕೊಟ್ಟರೆ ಅವರೊಂದು ಕುಟುಂಬಕ್ಕೆ ಒಂದು ಆಸರೆ ಆಗುತ್ತಲ್ವ. ಅದರಿಂದ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ದುಡ್ಡು ವೇಸ್ಟ್ ಮಾಡಿದ್ರೆ ಇಂಥವ್ರನ್ನ ಗುರುತಿಸಿ ಎಲ್ಲ ಕಡೆಯಿಂದ ಒಂದು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರತ್ತಂತ ನಮ್ಮ ಉದ್ದೇಶ ಸರ್. ನಮಸ್ಕಾರ. ವೀಕ್ಷಕರ, ಕುಮಾರ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ನಮ್ಮ ಜೂನಿಯರ್ NTR ಅಭಿಮಾನಿಗಳ ಸಂಘದಲ್ಲಿ. ಅವರು ಒಂದು ಸಂದೇಶ ಕೊಟ್ಟರು ಸಮಾಜಕ್ಕೆ. ಏನು ಸಂದೇಶ ಅಂದರೆ, ದೊಡ್ಡ ದೊಡ್ಡ ಕಟ್ಟಡಗಳು ಮಾಡಿ ಅವರಿಗೆ ಹೂವಿನ ಹಾರ ಹಾಕಿ ಕಾಲಾಭಿಷೇಕ ಮಾಡಿ ಇದೆಲ್ಲ ಮಾಡ್ತಾರೆ. ಮಾಡಿ ಪರವಾಗಿಲ್ಲ, ಆದರೆ ಅದರ ಹಿಂದೆ ನೊಂದವರಿಗೆ ನೀವೆಲ್ಲ ಸಹಾಯ ಮಾಡಿದ್ರೆ ನಾಯಕನು ಮೆಚ್ಚುತ್ತಾನೆ, ದೇವರು ಮೆಚ್ಚುತ್ತಾನೆ, ಸಮಾಜನೂ ಮೆಚ್ಚುತ್ತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ನಿಜವಾಗ್ಲೂ ಇಂಥ ಅಭಿಮಾನಿಗಳ ಸಂಘ ಇನ್ನೂ ಹೆಚ್ಚಾಗಿ ಬೆಳೆಯಲಿ. ಇನ್ನೊಂದು ಮಾತು ಹೇಳಿದ್ರು ಸರ್, ನಮ್ಮ ಒಂದು ಸಹಾಯ ಈ ರವಿಯವರಿಗೆ ಇಲ್ಲಿಗೆ ಸೀಮಿತ ಆಗೋದಿಲ್ಲ. ನೋಡಿ, ಅವರು ಸಹ ಅನ್ನದ ಒಂದು ಸಹಾಯ ಮಾಡಿದ್ದಾರೆ, ನೀವು ಕೊಟ್ಟಿದ್ದಾರೆ, ಲೈವಾಗಿ ನೀವು ನೋಡ್ಬೋದು. ನಾವು ಇಲ್ಲಿಗೆ ಸೀಮಿತ ಆಗೋದಿಲ್ಲ ಸರ್. ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ವೈದ್ಯಕೀಯ ಒಂದು ಚಿಕಿತ್ಸೆಗೆ ಏನೇನು ಅವಶ್ಯಕತೆ ಇದೆಯೋ ನಾವು ಕೊಡುತ್ತೀನಿ ಎಂಬುದಾಗಿ ಹೇಳಿದ್ದಾರೆ. ತುಂಬ ಇದು ದೇವರು ಮೆಚ್ಚುವ, ಸಮಾಜ ಮೆಚ್ಚುವ ಕಾರ್ಯ ಮಾಡಿದ್ದಾರೆ. ಇಂಥವರು ಇನ್ನೂ ಒಂದು ಸಮಾಜಕ್ಕೆ ಮಾದರಿ, ವಿಶೇಷತೆ. ಧನ್ಯವಾದಗಳು. ಫ್ಯಾನ್ಸ್ ಅಧ್ಯಕ್ಷರು ನಮ್ಮ ಮಾಣಿಕ್ಯ. ಈ NTR ಫ್ಯಾನ್ಸ್ ಬಂದು ನನಗೆ ಸಹಾಯ ಮಾಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಗೋರಿಪಾಳ್ಯದಲ್ಲಿ ಎಷ್ಟೋ ತುಂಬ ದೊಡ್ಡ ದೊಡ್ಡ ರಾಜಕೀಯ ನಾಯಕರಿದ್ದರು, ಒಬ್ಬರು ಬಂದು ನನಗೆ ಸಹಾಯ ಮಾಡಿಲ್ಲ. ಆದರೆ ಇವತ್ತು ಮಾಣಿಕ್ಯಮ್ಮನ ಫ್ರೆಂಡ್ಸ್ ಎಲ್ಲ ಬಂದು NTR ಫ್ಯಾನ್ಸ್ ನನಗೆ ಬಂದು ಇವತ್ತು ಸಹಾಯ ಮಾಡವ್ರೆ. ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಯಾರ್ಯಾರೆಲ್ಲ ಹತ್ರ ಹೋಗಿದ್ವಿ, ಯಾರೂ ಸಹಾಯ ಮಾಡಿಲ್ಲ ನನಗೆ. ಇವತ್ತು ನಮಗೆ NTR ಫ್ಯಾನ್ಸ್ ಬಂದು ಸಹಾಯ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಅದರಿಂದ ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇದೊಂದು ಕಾರ್ಯಕ್ರಮ ಅಲ್ಲ, ಯಾರಿಗೆ ತೊಂದರೆ ಆದರೂ ಕೂಡ ಅಖಿಲ ಕರ್ನಾಟಕ NTR ಫ್ಯಾನ್ಸ್ ಗೋರಿಪಳ್ಯ ಸಂಘದ ವತಿಯಿಂದ ಯಾರಿಗೇನು ತೊಂದರೆ ಬಂದರೂ ಯಾವಾಗಾದರೂ ನಾವು ಸಹಾಯ ಮಾಡುತ್ತೇವೆ ಎಂದು ತಿಳಿಸುತ್ತಿದ್ದೇವೆ. ಈ ಮೂಲಕ ಅಖಿಲ ಕರ್ನಾಟಕ ಜೂನಿಯರ್ NTR ಫ್ಯಾನ್ಸ್ ವತಿಯಿಂದ ಆಯೋಜಿಸುವ ಈ ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಯಶಸ್ವಿಗೊಳಿಸಿದ್ದಾರೆ. ಜಿಂತಾಗ್ರೆ ಶೂಟಿಂಗ್ ಟೈಮಲ್ಲಿ ಜೂನಿಯರ್ NTR ಒಂದು ಮಾತು ಹೇಳಿದ್ರು, ಹಾಲು ಕಟೌಟು ಹೂವು ಹಾರ ಏನೋ ಆಗಬಾರ್ದು, ಅದನ್ನು ತಗೊಂಡೋಗ್ಬಿಟ್ಟು ಒಂದು ಅನಾಥ ಆಶ್ರಮಕ್ಕೆ ಮತ್ತು ಯಾರಾದರೂ ಹೆಲ್ತ್ಗೆ ಯಾರಾದರೂ ಬಡವರು ಇರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದರು. ಆ ಮಾರ್ಗನ ಇವತ್ತು ಕುಮಾರಣ್ಣನವರು ನಡೆಸಿದ್ದಾರೆ. ತುಂಬ
ಕುಮಾರಣ್ಣ ಮತ್ತು ಮಾಣಿಕ್ಯಮ್ಮನವರು ತುಂಬ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮ ಇನ್ನೂ ಇಲ್ಲೇ ನಿಲ್ಲಲ್ಲ, ಇನ್ನೂ ತುಂಬ ಜನಕ್ಕೆ ಮಾರ್ಗದರ್ಶನಿಯಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಕುಮಾರಣ್ಣ ತಂಡದಿಂದ ಮುಂದೆ ಹೊರಬೇಕಂತ ಗೋರಿಪಳ್ಳ NTR ಫ್ಯಾನ್ಸಿಂದ ಕೋರ್ಕೊಳ್ತೀವಿ. ನಮಸ್ಕಾರ ಸ್ನೇಹಿತರೆ, ಅಖಿಲ ಕರ್ನಾಟಕ NTR ಫ್ಯಾನ್ಸ್ ವತಿಯಿಂದ ಇವತ್ತು ನಮ್ಮ ಬ್ರದರು ಗ್ಯಾಂಗ್ರೀನ್ ವ್ಯಾಧಿಯಿಂದ ಅವರು ತುಂಬಾ ಬಳಲ್ತಾ ಇದ್ದರು. ನಮ್ಮ ಬಡಾವಣೆಯಲ್ಲಿ ತುಂಬ ರಾಜಕೀಯ ವ್ಯಕ್ತಿಗಳು, ಅನುಭವ ಇರುವಂತಹ ಎಲ್ಲ ಸೋಷಿಯಲ್ ವರ್ಕರ್ಗಳು ತುಂಬಾ ಇದ್ದಾರೆ ನಮ್ಮ ಬಡಾವಣೆಯಲ್ಲಿ. ಅವ್ರಿಗೆ ಯಾವುದೇ ರೀತಿ ಆರ್ಥಿಕ ನೆರವು ಯಾವುದೇ ರೀತಿ ಸಿಗ್ತಿರಲಿಲ್ಲ. ನಮ್ಮ ಮೀಡಿಯಾ ಮಿತ್ರರಾದ ಚಂದ್ರು ಬದಾರ್ ಕಡೆಯಿಂದ ನಮಗೆ ಈ ಮಾಹಿತಿ ಸಿಕ್ತು. ಈ ಥರ ನಮ್ಮ ಬಡಾವಣೆಯಲ್ಲಿ ಒಬ್ಬರು ತುಂಬ ಅನಾರೋಗ್ಯದಿಂದ ಪೀಡಿತಾ ಇದ್ದು, ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಔಷಧಿಗಾಗಿ ಸ್ವಲ್ಪ ಏನಾದರೂ ಸಹಾಯ ಮಾಡಿ ಅಂತೇಳಿ ನಮಗೆ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರಿಗೆ ಮಾಹಿತಿ ತಿಳಿಸಿದ್ರು. ನಮಗೆ ಅವರು ಅದನ್ನು ಈ ಥರ ಇದೆ ಅಂತ ಹೇಳಿದ ತಕ್ಷಣ ನಾವು ಎಲ್ಲರೂ ಕೈ ಜೋಡಿಸಿ ಮಾಡೋಣ ಅಂತೇಳಿ ನಾವು ಮುಂದೆ ಬಂದ್ವಿ. ಇದೊಂದೇ ಅಲ್ಲ, ನಮ್ಮ ಕರ್ನಾಟಕ ಸ್ಟೇಟ್ ವೈಡ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಮಾಣಿಕ್ಯಮ್ಮನವರು ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಅವ್ರ ಕಡೆಯಿಂದಲೇ ನಾವು ಈ ಒಂದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ಇಲ್ಲೇನು ನೀವು ಸೇವಾ ಮನೋಭಾವ ನೋಡ್ತಾ ಇದ್ದೀರಿ, ಇದಕ್ಕೆ ಒಂದು ಮೈನ್ ಪಿಲ್ಲರ್, ಒಂದು ಬ್ಯಾಕ್ ಬೋನ್ ಅಂದರೆ ನಂದಮೂರಿ ಒಂದು ಅಭಿಮಾನಿಗಳ ವಿಶೇಷ ಒಂದು ಸಾಕಷ್ಟು ನಾವು ಕಂಡಂಥ ಒಂದು ಬಾಲ್ಯದಲ್ಲಿ ಅವರಿಗೆ ಅಭಿಮಾನಕ್ಕೆ, ನಂದಮೂರಿ ಅಭಿಮಾನಿಗಳಿಗೆ ಒಬ್ಬರು ಪಿಲ್ಲರ್ ಆಗಿ ನಿಂತಿದ್ದಾರೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಮಾಣಿಕ್ಯಮ್ಮರವರು. ಯಾಕಂದರೆ ಮಾಣಿಕ್ಯಮ್ಮರವರ ಹೃದಯ ಯಾವಾಗಲೂ ಒಂದೇ ಹೇಳೋದು, ನಾನು ಗರ್ಜಿಸೋದಿಲ್ಲ, ಆಡಂಬರ ಇಲ್ಲ, ಅದಿಲ್ಲ, ಅಭಿಮಾನ ಇದೆ, ವಾತ್ಸಲ್ಯ ಇದೆ, ಪ್ರೀತಿ ಇದೆ, ಕರುಣೆ ಇದೆ, ದಯೆ ಇದೆ. ಅದೇ ಮಾಣಿಕ್ಯಮ್ಮರವರ ಒಂದು ಸ್ಪೆಷಾಲಿಟಿ. ಇಲ್ಲಿ ನೋಡ್ತಾ ಇದ್ದೀರಾ, ಅವರ ಒಂದು ಸಾರಥ್ಯದಲ್ಲಿ, ಮಾಣಿಕ್ಯಂ ಅವರ ಸಾರಥ್ಯದಲ್ಲಿ, ನಮ್ಮ ಕುಮಾರ್ ಅವರ ಸಾರಥ್ಯದಲ್ಲಿ ಇಂದ ವಿಶೇಷವಾದ ಒಂದು ಸಮಾಜ ಸೇವೆ ಆಗಿದೆ. ಇದು ನಿತ್ಯ ನಿರಂತರವಾಗಿ ಯಶಸ್ವಿಯಾಗಲಿ ಅಂತ ನಮ್ಮ ವಾಹಿನಿಯಿಂದ ನಾವು ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.